ಹಾಯ್, ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಡಲೆಬೇಳೆ ರೆಸಿಪಿಯಿಂದ ಹೇಗೆ ಸ್ನ್ಯಾಕ್ಸ್ ಮಾಡೋದು ಅಂತ ನೋಡ್ಕೊಬರೋಣ. 3 ಅವರ್ ನೆನೆಸಿ ರುಬ್ಬಿಟ್ಕೊಂಡಿರೋ ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಹಸಿಮೆಣಸಿನ್ಕಾಯಿ, ಸೋಂಕಾಳು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕರಿಬೇವು ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ರುಬ್ಬಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ರುಬ್ಬಾಕೋದಕ್ಕೆ ಇಷ್ಟು ರುಬ್ಬಾಕೋದಕ್ಕೆ ತೊಗೊಂಡಿರೋಂಥ ಪದಾರ್ಥ. ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಪುದೀನ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಈಗ ಹೇಗೆ ರುಬ್ಬಿ ಮಾಡೋದು ಅಂತ ನೋಡ್ಕೊಬರೋಣ. ಇಷ್ಟು ತೊಗೊಂಡಿದ್ದೀನಲ್ಲ, ಅದನ್ನು ರುಬ್ಕೊಂಡು ಟೇಸ್ಟಿಯಾಗಿ ಬರೋದಕ್ಕೆ ರುಬ್ಕೊಂಡ್ಬರೋಣ. ಇದಕ್ಕೆ ರುಬ್ಬಬೇಕಾದ್ರೆ ಕಡಲೆಬೇಳೆನ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ. ಇದನ್ನು ರುಬ್ಕೊಂಡಿರೋ ಕಡಲೆಬೇಳೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಈರುಳ್ಳಿ, ನಾವು ತೊಗೊಂಡಿರೋಂಥ ಈರುಳ್ಳಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಆ್ಯಂಡ್ ಸಾಲ್ಟ್ ತೋರಿಸಿರಲಿಲ್ಲ, ಇವಾಗ ತೋರಿಸಿದ್ದೀನಿ, ಸಾರಿ. ಸಾಲ್ಟ್ ಹಾಕೋಬೇಕು, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಗೊತ್ತಿರಬೇಕು ಒಡೆಗೆ ಎಷ್ಟು ಹದ ಇರಬೇಕು ಅಂತ. ಅಂದರೆ ತಟ್ಟಿ ಹಾಕೋದಕ್ಕೆ ತುಂಬ ಈಸಿಯಾಗಿ ಇರೋ ಥರ ಹಾಕ್ಕೋಬೇಕು. ಮತ್ತು ಇದನ್ನು ಈ ಥರ ಮಾಡಿ ಬಿಡೋಕ್ಕೆ ಈಸಿಯಾಗಿ ಮೃದುವಾಗಿ ಕ್ರಿಸ್ಪಿಯಾಗಿ ಆ್ಯಂಡ್ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಆ್ಯಂಡ್ ಯಾವ ಥರ ಬಿಡೋದು ಅಂತಲೂ ತೋರಿಸ್ತಾ ಇದ್ದೀನಿ ನಾನು. ಇದನ್ನು 10 ನಿಮಿಷ ನೆನೆ ಹಾಕ್ಕೋಬೇಕು. ಅಕಸ್ಮಾತ್ ಇದೇನಾದರೂ ತೆಳ್ಳಗಾದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ತೊಗೋಬೇಕು. ಎಣ್ಣೆ ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಕಾದಿದೆ. ಈ ಥರ ತಟ್ಕೊಂಡು ಬೇಗ ಬಿಡೋದ್ರಿಂದ ಬೇಗ ಆಗುತ್ತೆ. ನೋಡಿ ಎಷ್ಟು ಬೇಗ ಬಿಟ್ಟಿದ್ದೀನಿ ನಾನು. ಈಗ ಈ ಥರ ಆವಾಗವಾಗ ತಿರುಗಿಸ್ಕೊತಾ ಇರಬೇಕು. ಲೋ ಮೀಡಿಯಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ಹೈ ಮೀಡಿಯಮಲ್ಲಿ ಇಟ್ಟರೆ ಬೇಗ ಸೀದೋಗ್ಬಿಡುತ್ತೆ, ಚೆನ್ನಾಗಿ ಬೇಯ್ದಿರಲ್ಲ ಒಳಗಡೆ ಎಲ್ಲ. ಈ ಥರ ಬೇಗ ಬೇಯಿಸ್ಕೋಬೇಕು. ಹಬ್ಬಗಳಲ್ಲಿ, ಟೈಮ್ಗಳಲ್ಲಿ ಮತ್ತು ಚಳಿಗಾಲದಲ್ಲಿ ತಿನ್ನಬೇಕು ಅನಿಸ್ದಾಗ ಬೇಗ ಮಾಡ್ಕೊಬೋದು. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಸಿಂಪಲಾಗಿ ಬರುತ್ತೆ. ವಡೆ ತಟ್ಟೋದು ಕಲಿತೇ ಇರಬೇಕು ಅನ್ನೋದೇನಿಲ್ಲ, ಆರಾಮಾಗಿ ಕಲ್ತ್ಕೋಬೋದು. ಮಾಡಿ ನೋಡಿ. ನಾನು ಇಷ್ಟಪಟ್ಟು ಮಾಡಿರುವ ಕಡಲೆಬೇಳೆ ವಡೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.